ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಅನುಸ್ ಲೈಫ್ ಸ್ಟೈಲ್. ಇದು ಫ್ರೈಡೇ ವ್ಲಾಗ್. ಮಾರ್ನಿಂಗಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿನಿ. ಹೊರಗಡೆ ಬಿಸಿಲು ಕಾಯಿಸೋಣ ಅಂತ ಬಂದಿದ್ದೆ. ಹಂಗೆ ಇದನ್ನೆಲ್ಲ ನೋಡ್ತಾ ನನಗೆ ನನ್ನ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ನೆನಪಾಗ್ತಾ ಹೋಯಿತು. ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ವ್ಲಾಗ್ ರೆಕಾರ್ಡ್ ಮಾಡ್ತಾಯಿನಿ. ಮಕ್ಕಳೆಲ್ಲ ಸ್ಕೂಲಿಗೆ ಟೈಮ್ ಆಯಿತು ಅಂತ ಓಡಿ ಓಡಿ ಹೋಗ್ತಾಯಿದ್ರು. ಅದನ್ನು ನೋಡಿ ನಾವು ಸ್ಕೂಲ್ಗೆ ಹೋಗೋವಾಗಲೂ ಹಿಂಗೆ ಬೆಲ್ ಮಾಡಿಬಿಟ್ರೆ ಪಿ ಟಿ ಮಾಸ್ಟ್ರು ಗ್ರೌಂಡೆಲ್ಲ ಓಡಿಸ್ತಾರಪ್ಪ ಅಂತ ಭಯ ಬಿದ್ದು ಓಡೋಗ್ತಾಯಿದ್ವಿ. ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಬೇಗ ಮನೆ ಬಿಟ್ಟರೆ ಅಲ್ಲಿ ಓಡೋದು ತಪ್ಪುತ್ತೆ, ಪನಿಷ್ಮೆಂಟ್ ತಪ್ಪುತ್ತೆ ಅಂದ್ಬಿಟ್ಟು ಅದೆಲ್ಲ ಮೆಮೊರೀಸ್ ನೆನಪಾಗಿ ನನಗಂತೂ ತುಂಬಾ ಖುಷಿ ಆಯಿತು ಮಕ್ಕಳನ್ನ ನೋಡಿ. ಮತ್ತು ಇನ್ನು ನನ್ನ ಮಕ್ಕಳನ್ನ ಸ್ಕೂಲ್ಗೆ ಹಾಕಿದ್ಮೇಲೆ ಮಕ್ಕಳ ಜೊತೆ ನನಗೂ ಪನಿಷ್ಮೆಂಟೆ. ಅವ್ರನ್ನ ಬೇಗ ಎಬ್ಸು, ಬೇಗ ರೆಡಿ ಮಾಡಿಸು. ನನಗಂತೂ ಇವ್ಳು ಬೇಗ ದೊಡ್ಡೋಳಾಗೋದೇ ಬೇಡಪ್ಪ ಅನಿಸ್ಬಿಟ್ಟೈತೆ. ಇದೆಲ್ಲ ಮುಗಿತಾ ಇದ್ದಂಗೆ ಆ್ಯಸ್ ಯೂಶ್ವಲ್ ಇವತ್ತು ಫ್ರೈಡೇ ಆಗಿರೋದ್ರಿಂದ ನಾನು ಮಾರ್ನಿಂಗ್ ರೊಟೀನ ನಾನು ಮುಗಿಸ್ಲೇಬೇಕು. ಮಕ್ಕಳಿದ್ದೋಳೋ ಅಷ್ಟರಲ್ಲಿ ಹಾಗೂ ಇವತ್ತು ಮಕ್ಕಳೆಲ್ಲ ಎದ್ದೇ ಬಿಟ್ಟಿದ್ರು. ಪೂಜೆ ಮಾಡೋ ಅಷ್ಟರಲ್ಲಿ 9:30 ಆಗೇ ಹೋಗ್ಬಿಟ್ಟಿತ್ತು. ನೋಡ್ಬೋದು. ಟಿಫನ್ ಸಹ ಮಾಡ್ಲಿಕ್ಕೆ ಹೋಗಿಲ್ಲ ಇವತ್ತು. ಏನು ಮಾಡೋದು ಒಂದು ಗೊತ್ತಾಗ್ತಿಲ್ಲ. ಮನೆ ಒರೆಸೋ ಅಷ್ಟರಲ್ಲಿ ಎದ್ಬಿಟ್ಟಿದ್ರು. ಹಾಗಾಗಿ ಹಬಿ ಹೋಗಿ ಮ್ಯಾಗಿ ತೊಗೊಂಬಂದಿದ್ರು. ಮ್ಯಾಗಿ ಮಾಡಿಕೊಟ್ಬಿಡು ನನಗೆ ಅಂತ. ಮ್ಯಾಗಿಗೆ ಒಂದು ಈರುಳ್ಳಿ ಟೊಮೆಟೊ ಕೊಯ್ದಾಕ್ಬಿಟ್ಟು ಒಗ್ಗರಣೆ ಹಾಕಿ ಅವ್ರಿಗೆ ಕೊಟ್ಟಿದ್ದೆ. ಇನ್ನು ಪ್ಲೇನ್ ಮಾಡಿದ್ರೆ ಪ್ಲೇನ್ ಅಂತಾರೆ ಅಂದ್ಬಿಟ್ಟು ಟೊಮೆಟೊ ಎಲ್ಲ ಹಾಕ್ಬಿಟ್ಟು ಮಾಡಿಕೊಟ್ಟಿದ್ದೆ. ಅವರು ತಿಂದ್ಬಿಟ್ಟು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೋದ್ರು. ನಾನು ಅವ್ರ ಮಕ್ಕಳನ್ನ ನೋಡ್ಕೊತಾಯಿದ್ರು. ಅವ್ರಿದ್ದಂಗೆ ಪೂಜೆ ಮಾಡಿಬಿಟ್ರೆ ನನಗೇ ಕೆಲಸ ಮುಗಿಯುತ್ತೆ ಅರ್ಧ ಗಂಟೆಯಲ್ಲಿ ಅಂದ್ಬಿಟ್ಟು ಅವರು ಒಟ್ಮೇಲೆ ಮಗಳೂ ತಿಂದಿದ್ದಾಯಿತು. ಇನ್ನು ನಾನು ಶಾರು ಇಬ್ಬರೇ ಇರೋದು. ಇಲ್ಲಿ ಪುನರ್ವಿ ನೋಡ್ಬೋದು. ಕಲಿ 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 ಏನಿತ್ತು ಕೊಂಬ ಇನ್ನು ಬ್ರೇಕ್ಫಾಸ್ಟ್ ಬಂದು ಮ್ಯಾಗಿನೇ ಆಯಿತು. ಇನ್ನು ಶಾರುಗೂ ಸರಿಯಾಗಿ ತಿನ್ನಿಸಿನಿ. ಇನ್ನು ಮಧ್ಯಾಹ್ನ ಅಷ್ಟರಲ್ಲಿ ಇವಳನ್ನ ಇವಾಗ ಮಲಗಿಸ್ಬಿಟ್ರೆ ಆಮೇಲೆ ನಾನು ಅಡುಗೆ ಮಾಡ್ಕೊಳಕ್ಕೆ ಸರಿ ಹೋಗುತ್ತೆ. ಅವಳಿಗೆ ಆಲ್ಮೋಸ್ಟ್ ನಿದ್ದೆ ಬಂದಿತ್ತು. ಆದರೂ ಪರವಾಗಿಲ್ಲ, ಇನ್ನೊಂದು ಸ್ವಲ್ಪ ಹೊತ್ತು ಆಟ ಆಡಲಿ ಅಂದ್ಬಿಟ್ಟು ಆಡ್ತಾಯಿದ್ದೆ. ಯಾಕಂದರೆ ಇವತ್ತು ಬೇಗ ಎದ್ದಿದ್ಲು. ಹಾಗಾಗಿ ನಿದ್ದೆ ಬರ್ತಾಯಿತ್ತು ಅವಳಿಗೆ. ನಿಂಗೂ ನಿದ್ದೆ ಬರ್ತಾಯ್ತಮ್ಮ? ನಿದ್ದೆ ಬರ್ತಾಯ್ತಾ? ಇವಳಂತೂ ಮಲ್ಕೊಂಬಿಡೇ ಬಿಟ್ಲು ಪಾಪ. ಬೆಳಗ್ಗೆ ಎದ್ದಿದ್ಲು ಬೇಗ. ಫುಲ್ ನಿದ್ದೆ ಬಂದ್ಬಿಡೈತೆ ಇವಳಿಗೆ. ಕಣ್ಣು ಮುಚ್ತಾ ಅವಳು. ಇವಳನ್ನ ಮಲಗಿಸ್ಬಿಟ್ಟು ಇವಳು ಎದ್ದೋಳೋ ಅಷ್ಟರಲ್ಲಿ ಅಡುಗೆ ಮಾಡಿಬಿಡ್ಬೇಕು ನಾನಂತೂ. ಇವಾಗಲೂ ಏನೂ ಮಾಡಿಲ್ಲ, ಮ್ಯಾಗಿನೇ ಆಯಿತು. ಇವಾಗ ಏನಾದರೂ ಅಡುಗೆ ಮಾಡಿದ್ರೇ, ಇಲ್ಲಾಂದರೆ ಅಷ್ಟೇ ಹಬಿ ಬಂದು ಜಗಳ ಮಾಡ್ಬಿಟ್ಟು ಇವಳನ್ನ ಕರ್ಕೊಂಡೋಗಿ ಜೋರಲ್ಲಿ ಹಾಕ್ಬಿಟ್ಟು ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡಿ. ಅವಳನ್ನ ಕರ್ಕೊಂಬಂದು ಜೋಕಾಲೆಲ್ಲ ಹಾಕಿ ಮಲಗಿಸ್ತಾ ಇದ್ದೀನಿ. ಅವಳು ಏನು ಮಾಡಿದ್ಲು ಅಂದರೆ ಇವತ್ತು ಅಲ್ಲಿ ಕೈ ಮೇಲೆ ಹಾಕ್ಕೊಂಡಿದ್ದಾಗ ಅಲ್ಲೇ ನಿದ್ದೆ ಹೋಗಂಗೆ ಮಾಡ್ತಾಯಿದ್ಲು. ಇಲ್ಲಿ ಜೋಕಾಲಿಯಲ್ಲಿ ಹಾಕಿದ ತಕ್ಷಣ ಮಲ್ಕೊಬಿಡ್ತಾಳೆ ಅಂದರೆ ಮಲಗಿಲ್ಲ. ಹಾಗಾಗಿ ಇನ್ನೂ ಇವಳು ಮಲಗಿಲ್ಲಲ್ಲ. ಇದೇ ಟೈಮಲ್ಲಿ ನಾನು ಬೇರೆ ಏನಾದರೂ ಕೆಲಸ ಮಾಡ್ಕೊಬಿಡ್ಬೇಕು, ಮತ್ತು ಅಡುಗೆ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಬೆಡ್ ಸ್ಪ್ರೆಡ್ ಚೇಂಜ್ ಮಾಡೋದು ಮರ್ತೋಗಿದ್ದೆ. ಜಿಜಿ ಹೊರಟೋಯ್ತೇನಾ? ಹಾಂ, ಜಿಜಿ ಮಾಡಲ್ಲ ಪಚ್ಚನಲ್ಲ. ಜಿಜಿ ಮಾಡಲ್ಲ. ಜಿಜಿ ಹೊರಟೋಯ್ತಾ? ಪಚ್ಚಮ್ಮ ಸ್ವಲ್ಪ ಹೊತ್ತು. ಪಚ್ಚಮ್ಮ ನಿಕ್ಕೋ ಪಚ್ಚ. ಹೊಸ್ಲಾಗಿರೋ ಬಟ್ಟೆಲ್ಲ ನಿಂಕೆ ಆಗೋಯ್ತು. ಗೊಗ್ಗ ಶಾರು ಗೊಗ್ಗ ಪಚ್ಚಮ್ಮ ಪಚ್ಚ ದೂರ ಹೇಳ್ತೀನಿ ಪಚ್ಚ
ಇದು ನಾನು ಊರಿಂದ ಬಂದಾಗ ಹಾಕಿದ್ದು ಆಲ್ಮೋಸ್ಟ್ 15 ಡೇಸ್ ಆಯ್ತು ಅನಿಸುತ್ತೆ. 15 ಡೇಸಿಂದ ನನಗೆ ಬೆಡ್ ಶೀಟ್ ಚೇಂಜ್ ಮಾಡೋಕ್ಕೆ ಸಹ ಟೈಮ್ ಆಗಿಲ್ಲ. ಊರಿಗೆ ಬಂದಮೇಲೆ ನಿಮಗೆ ಗೊತ್ತಿರೋ ಥರನೇ ಕೆಲಸ ಸಿಕ್ಕಾಪಟ್ಟೆ ಜಾಸ್ತಿ ಆಗಿಬಿಟ್ಟೈತೆ. ಅದಕ್ಕೆ ಅಯ್ಯೋ ಏನು ಗಲೀಜಾಗಿರಲ್ಲ ಬಿಡು ಅಂದ್ಕೊಂಡು ಬ್ಲ್ಯಾಕ್ ಬೇರೆ ಇತ್ತಲ್ಲ, ಹಂಗೆ ಕೊಳೆ ಎಲ್ಲ ಕಾಣಿಸಲ್ಲ. ಅದೆಲ್ಲ ಚೇಂಜ್ ಮಾಡಿಬಿಟ್ಟು ಇವಾಗ ವೈಟ್ದು ಹಾಕೀನಿ. ವೈಟ್ದಾದರೆ ಕಲರ್ ಬೇಗ ಗೊತ್ತಾಗುತ್ತೆ ಮತ್ತು ನನಗೆ ನೆನಪಾಗ್ತಾ ಇರುತ್ತೆ ಅಂದ್ಬಿಟ್ಟು ಇವಾಗ ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಿ ಇವಳು ನೋಡಿ ಇನ್ನೂ ನಾನು ಬೆಡ್ ಸ್ಪ್ರೆಡ್ ಚೇಂಜ್ ಮಾಡಿದರೂ ಸಹ ಇವಳು ಮಲಗೇ ಇಲ್ಲ. ಇವಾಗ ಇವಳನ್ನ ಮಲಗಿಸ್ಬಿಟ್ಟು ಮತ್ತೆ ಅಡುಗೆ ಮಾಡೋಕ್ಕೆ ಹೋಗಬೇಕು. ಇಲ್ಲಿ ಅಡುಗೆಗೆ ಅವಳನ್ನ ಮಲಗಿಸ್ಬಿಟ್ಟು ಬಂದು ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ. ಲಾಸ್ಟ್ ವ್ಲಾಗಲ್ಲಿ ನೋಡ್ದಂಗೆ ಇದ್ಕಿದ ಬೇಳೆನ ಎಲ್ಲ ಇದ್ಕಿಟ್ಟಿದ್ನಲ್ಲ ಅದನ್ನು ಹಾಕಿ ಇವಾಗ ಇದ್ಕಿದ ಬೇಳೆ ಸಾಂಬಾರು ಮಾಡ್ಕೊಳ್ಳೋಣ. ಮತ್ತು ರೆಸಿಪಿ ಶೂಟ್ ಮಾಡ್ಕೊಂಡ್ರೆ ಅವಳು ಎದ್ದೋಡ್ಬಿಡ್ತಾಳೆ ಅಂದ್ಬಿಟ್ಟು ಇಲ್ಲೇನೇನು ಬೇಕೋ ಎಲ್ಲ ಪಟ ಅಂತ ಬೇಗ ರೆಡಿ ಮಾಡಿಕೊಂಡು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಅವಳು ಎದ್ದೋಳೋ ಅಷ್ಟರಲ್ಲಿ ಅಡುಗೆ ಮಾಡಿಬಿಡೋಣ ಅಂತ ಎಲ್ಲ ರುಬ್ಬಿ ಮಸಾಲೆಗೆ ಏನೇನು ಬೇಕೋ ಎಲ್ಲ ರುಬ್ಕೊಂಡು ಒಗ್ಗರಣೆಗೆ ಹಾಕಿ. ಮತ್ತು ಚಿಕಡಿಕಾಯಿ ತೊಗೊಂಬಂದಿದ್ರು. ಮೊನ್ನೆಲ್ಲೋ ಲೈಟ್ ಹಾಕಿ ಕೆಲ್ಸಕ್ಕೆ ಹೋಗಿದ್ದಾಗ ಚಿಕಡಿಕಾಯಿ ಗಿಡ ಕಾಣಿಸ್ತು ಅಂದ್ಬಿಟ್ಟು ಕಿತ್ಕೊಂಬಂದಿದ್ರು. ಇನ್ನು ಚಿಕಡಿಕಾಯಿ ಹಾಕಿದ್ರೆ ಸಾಂಬಾರು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅದನ್ನು ಹಾಕಿ ಮಾಡಿದೆ. ಚಿಕಡಿಕಾಯಿ ಎಲ್ಲ ಯಾರು ಇದ್ಕಿದ ಬೇಳೆ ಸಾಂಬಾರಿಗೆ ಉಪಯೋಗಿಸ್ತೀರಾ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಳಿ. ಸಾಂಬಾರ್ಗೆ ಇಟ್ಟಿದ್ದಾಯಿತು. ಇನ್ನು ರೈಸು ಮುದ್ದೆ ಮಾಡ್ಕೋಬೇಕು. ನನ್ನ ಮಗಳಂತೂ ಈ ಪಂಪ್ಕಿನ್ ಸೀಡ್ಸ್ ಅದು ಏನು ತಿಂತಾಳೆ ಗೊತ್ತಿಲ್ಲ, ಅವಳಿಗಂತೂ ಹುಚ್ಚಿಡಿದ್ಬಿಟ್ಟೈತೆ ಈ ಪಂಪ್ಕಿನ್ ಸೀಡ್ಸ್ದು. ನಾನು ಅದೇ ಮಗುಗೆ ಅಂತ ಡ್ರೈ ಫ್ರೂಟ್ಸ್ ಪೌಡರ್ ಮಾಡ್ಕೊಳ್ಳೋಣ ಸರಿ ಜೊತೆಗೆ ಅಂದ್ಬಿಟ್ಟು ತರಿಸಿದ್ದೆ. ಅವಳು ನೋಡಿದ್ಮೇಲೆ ಬಿಟ್ಟೇ ಇಲ್ಲ, ಎಷ್ಟು ಬೇಕೋ ಅಷ್ಟು ತಿಂದ್ಬಿಡು ಅಂದ್ಬಿಟ್ಟು ಅವಳಿಗೂ ಸ್ವಲ್ಪ ಹಾಕ್ಕೊಟ್ಟೆ. ಇಲ್ಲಿ ವಿಜಿಲ್ ಹೋಗೋಕ್ಕೆ ಬಿಡಬಾರ್ದು. ಆಲ್ಮೋಸ್ಟ್ ಫ್ರೈ ಮಾಡಿರ್ತೀರಲ್ಲ, ಹಾಗಾಗಿ ವಿಜಿಲ್ ಎಕ್ತಾ ಇದ್ದಂಗೆ ಕುಕ್ಕರ್ ಆಫ್ ಮಾಡಿಬಿಟ್ಟು ನೀರು ಬಿಟ್ಟು ಕುಕ್ಕರ್ನ ಕೂಲ್ ಮಾಡಿ ಓಪನ್ ಮಾಡಿಬಿಟ್ರೆ ಈ ಥರ ಕಾಳು ಸಿಗುತ್ತೆ. ಇಲ್ಲಾಂದರೆ ಫುಲ್ಲು ಬೆಂದೋಗ್ಬಿಡುತ್ತೆ. ಸಾಂಬಾರಾಯಿತು, ರೈಸ್ ಆಯಿತು. ಇನ್ನು ಮುದ್ದೆಗೆ ಇಟ್ಟಿದ್ದೀನಿ. ಹೆಂಗೋ ಮುದ್ದೆಗೆ ಇಡೋ ಅಷ್ಟರಲ್ಲಿ ನನ್ನ ಮಗಳೆದ್ಲು. ಚಾರುವ ಹಾಕಿದ್ದಿದ್ದು ಹೊಟ್ಟೆ ಹಸಿತಾಯ್ತಾ? ಬೂವ ತಿನ್ಬೇಕಾ? ಬಾ ಹೊಡೆದೋದಿತ್ತ ಶಾರಮ್ಮ. ಅಲ್ಲಿ ಶಾರು. ಹಾಯ್ ಶಾರು. ಹಾಯ್ 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 ಹಾಯ್. ಅವ್ವ ಅವ್ವ. ಹೇಯ್ ಹೇಯ್ ಹೇಯ್. ಯಾರದು? ಯಾರಮ್ಮದು? ಅವಳನ್ನ ಕರ್ಕೊಂಬಂದು ಸಮಾಧಾನ ಮಾಡಿ ಇಲ್ಲಿ ಅಷ್ಟರಲ್ಲಿ ಮುದ್ದೆನೂ ಸಹ ಚೆನ್ನಾಗಿ ಕಾದಿತ್ತು. ಹಂಗೆ ಅದಕ್ಕೆ ಬಂದು ಮುದ್ದೆ ತೊಳಸ್ಬಿಡೋಣ, ಅವಳಿಗೆ ಸರಿ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತ ಮುದ್ದೆ ತೊಳ್ಸೋಕ್ಕೆ ರೆಡಿ ಮಾಡಿಟ್ಕೊಂಡು ಈ ಕಡೆ ಸರಿಗೆ ಎಲ್ಲ ರೆಡಿ ಮಾಡಿ ಬಿಸಿನೀರು ಸಹ ಕಾಯಕ್ಕೆ ಇಟ್ಟಿದ್ದೆ. ಈ ಕಡೆ ಇದನ್ನು ಇವಾಗ ಬೇಯಿಸಿ ಅವಳಿಗೆ ಮತ್ತೆ ಊಟ ಮಾಡ್ಸೋಕ್ಕೆ ಸರಿ ಹೋಗುತ್ತೆ ನಾನು ಮುದ್ದೆ ಮಾಡ್ಕೊಳ್ಳೋ ಅಷ್ಟರಲ್ಲಿ ಅಂತ. ಇಲ್ಲಿ ನಂಗೊಂದು ಮುದ್ದೆ, ನಮ್ಮ ಯಜಮಾನ್ರಿಗೊಂದು ಮುದ್ದೆ, ಮತ್ತು ಆದರೆ ಸಂಜೆಗೆ ಮಜ್ಜಿಗೆ ಜೊತೆ ಕಲಿಸ್ಕೊಂಡು ಕುಡಿಯೋಣ ಅಂತ ಒಂದು ಚಿಕ್ಕ ಮುದ್ದೆ ಮಾಡ್ಕೊತೀನಿ ಅಷ್ಟೇ. ಹೇಗಿದೆ ಮುದ್ದೆ? ಗಟ್ಟಿಯಾಗಿ ಇವತ್ತು ತೊಳಸಿದ್ದೆ. ನಮ್ಮ ಯಜಮಾನ್ರಿಗೆ ಈ ಥರ ಇದ್ದರೆ ಇಷ್ಟ. ಅನ್ನ ಮತ್ತು ನುಚ್ಚಕ್ಕೆ ಕಡಿಮೆ ಹಾಕಿ ತೊಳಿಸ್ಬೇಕು. ನನಗೆ ಈ ಥರ ಇದ್ದರೆ ಇಷ್ಟ ಆಗೋಲ್ಲ. ಅವ್ರು ಬರೋ ಅಷ್ಟರಲ್ಲಿ ಮುದ್ದೆ ಸಹ ತೊಳಸಿಟ್ಬಿಟ್ರೆ ಮತ್ತೆ ನಂಗೆ ಆಮೇಲೆ ಟೆನ್ಷನ್ ಇರೋಲ್ಲ. ಅವ್ರು ಬರೋ ಅಷ್ಟರಲ್ಲಿ ಎಲ್ಲ ಕೆಲಸ ಮುಗ್ದಿತ್ತು. ಇನ್ನು ಮಕ್ಕಳಿಗೆ ಇವತ್ತು ತಲೆ ಸ್ನಾನ ಮಾಡಿಸಿದ್ರಿಂದ ಅವ್ರಿಗೆ ಸ್ವಲ್ಪ ದೃಷ್ಟಿ ತೆಗ್ದಾಕ್ಬಿಡೋಣ ಅಂದ್ಬಿಟ್ಟು ಕೆಂಪು ನೀರು ಮಾಡಿ ಅವ್ರಿಗೂ ಆರತಿ ತೆಗೆದುಬಿಡೋಣ ಅಂತ. ಇಲ್ಲಿ ನೋಡ್ಬೋದು ಇಬ್ರಿಗೂ ತಲೆ ಸ್ನಾನ ಮಾಡಿಸಿ ರೂಮಿಗೆ ಕರ್ಕೊಂಬಂದಿದ್ದೆ. ಹಸ್ಬೆಂಡ್ ಬಂದಿದ್ದ ತಕ್ಷಣ ಏನು ಇವತ್ತು ನನ್ನ ಬೇಬಿ ಡಾಲ್ಗಳನ್ನ ಹಿಂಗೆ ರೆಡಿ ಮಾಡಿಬಿಟ್ಟಿದ್ಯಾ ಅಂತ ಕೇಳ್ತಾಯಿದ್ರು. ನನ್ನ ಕ್ಯೂಟೀಸ್ ನೋಡಿ ಹೇಗೆ ಕಾಣಿಸ್ತಿದ್ದಾರೆ ಅಂತ ಹೇಳಿ. ನನಗಿಬ್ಬರು ಒಂದೇ ತಕ್ಕಡಿಲಿ ಹಾಕಿನೇ ನಾನು ಇಬ್ಬರನ್ನೂ ತಗೋದು. ಹಾಗಾಗಿ ನನಗೆ ಇಬ್ಬರಲ್ಲಿ ಅವಳೇನು ಹೆಚ್ಚಿಲ್ಲ, ಇವಳೇನು ಕಡಿಮೆ ಇಲ್ಲ. ಇಬ್ರಿಗೂ ಆರತಿ ಮಾಡಿ ಆರತಿ ತೆಗೆದು ಅದನ್ನು ಮಂಚದ ಅಡಿ ಇಟ್ಬಿಟ್ರೆ ಮತ್ತು ಸಂಜೆ ತಂಪೊತ್ತು ಅಂತ ಹೇಳ್ತಾರಲ್ವ, ಆವಾಗ ಹೊರಗಡೆ ಹಾಕೋಕ್ಕೆ ಸರಿ ಹೋಗುತ್ತೆ. ಇದೆಲ್ಲ ಹಾಕಿ ನಾನು ಇನ್ನೂ ರೂಮಲ್ಲೇ ಇದ್ದೆ. ಅಷ್ಟರಲ್ಲಿ ಹಸ್ಬೆಂಡ್ ಸಹ ಬಂದರು. ಅವ್ರು ಬರ್ತಾಯಿದ್ದಂಗೆ ಅವ್ರು ಬರೋಷ್ಟರಲ್ಲಿ 3 ಗಂಟೆ ಆಗ್ಬಿಟ್ಟಿತ್ತು. ಅದಕ್ಕೆ ನಾನಂತೂ ಹೊಟ್ಟೆ ಶೀತತೆ, ಬಾ ಊಟ ಮಾಡೋಣ ಅಂತ. ಅವ್ರಿನ್ನೂ ರೂಮಿಂದ ಹೊರಗಡೆ ಸಹ ಬಂದಿರಲಿಲ್ಲ ಮಕ್ಕಳನ್ನ ಕರ್ಕೊಂಡು. ನಿನ್ನ ಮಕ್ಕಳನ್ನ ಕರ್ಕೊಂಬ, ನಾನು ತಟ್ಟೆಗೆ ಇಡ್ತೀನಿ ಅಂದ್ಬಿಟ್ಟು ಇಲ್ಲಿ ನಾನು ತಟ್ಟೆಗೆ ಊಟ ಇಡ್ತಾಯಿದ್ದೀನಿ. ಸಾಂಬಾರು ನೋಡಿ ಎಷ್ಟು ಯಮ್ಮಿಯಾಗಿ ಕಾಣಿಸ್ತಾಯಿತ್ತು. ನೋಡೋಕ್ಕೆ ಎಷ್ಟು ಯಮ್ಮಿಯಾಗಿ ಕಾಣಿಸ್ತಾ ಇದೆಯೋ ಊಟ ಮಾಡೋಕ್ಕೆ ಸಹ ಅಷ್ಟೇ ಯಮ್ಮಿಯಾಗಿತ್ತು.
ಮುದ್ದೆ ಬಿಸಿ ಬಿಸಿ ಮುದ್ದೆಗೆ ಬಿಸಿ ಬಿಸಿ ಸಾಂಬಾರಿಗೆ ಒಂಚೂರೇ ಚೂರು ತುಪ್ಪ ಹಾಕ್ಕೊಂಡು ತಿಂದರೆ ಅಂತೂ ಸೂಪರಾಗಿರುತ್ತೆ. ನಾನು ತುಪ್ಪ ಹಾಕ್ಕೊಳ್ಳೋದು ಮರ್ತೋದೆ. ಹಸ್ಬೆಂಡ್ ಬಂದಮೇಲೆ ತುಪ್ಪ ನೆನ್ಪು ಮಾಡಿದ್ರು. ನಾನು ಅಷ್ಟರಲ್ಲಿ ತಿಂದ್ಬಿಟ್ಟಿದ್ದೆ. ಹಂಗೆ ತಿಂದ್ಬಿಟ್ಟು ನಾನು ಮತ್ತೆ ರೈಸ್ಗೆ ಹಾಕ್ಕೊಳ್ಳೋಣ ಬಿಡು ಅಂತ ಸುಮ್ಮನೆ ಆಗ್ಬಿಟ್ಟೆ. ನಿಜ ಸಾಂಬಾರಿಗೆ ಮುದ್ದೆಗಂತೂ ಸಖತ್ತಾಗಂದರೆ ಸಖತ್ತಾಗಿತ್ತು. ಇಕ್ಕಿದ ಬೇಳೆ ಸಾಂಬಾರು ಜೊತೆ ನಂಗೆ ದೋಸೆ ಮತ್ತು ಮುದ್ದೆ ತಿನ್ನೋಕೆ ಸಖತ್ ಇಷ್ಟ ಆಗುತ್ತೆ. ಅದೆಲ್ಲ ಆದಮೇಲೆ ಮಕ್ಳಿಗೆ ಇಲ್ಲಿ ಅವರಪ್ಪ ಹಾಡೆಲ್ಲ ಹಾಕ್ಬಿಟ್ಟು ಅವ್ರಿಗೆ ಎಂಜಾಯ್ ಮಾಡೋಕ್ಕೆ ಬಿಟ್ಟಿದ್ರು. ನಾನು ಅದನ್ನು ನೋಡ್ಕೊಂಡು ಆರಾಮಾಗಿ ಕುತ್ಕೊಂಡಿದ್ದೆ. ಇಡ್ಕೊಳ್ಳೋಣ. ನಮ್ಮನೇಲಂತೂ ನೆಟ್ ಕನೆಕ್ಟ್ ಮಾಡಿ ಟಿ ವಿ ಆನ್ ಮಾಡಿದ್ವಿ ಅಂದರೆ ಒಂಥರ ರೂಲ್ ಆಗಿಬಿಟ್ಟೈತೆ. ಪುನರ್ವಿ ಫೇವ್ರೆಟ್ ಸಾಂಗ್ ಹಾಕ್ಬಿಟ್ಟೆ ನಾವು ಮುಂದೆ ಏನೇ ಆಗಲಿ ಸೀರೀಸೇ ಆಗಲಿ ಮೂವೀಸೇ ಆಗಲಿ ನೋಡ್ಕೋಬೇಕು ಅಂದ್ಬಿಟ್ಟು ಕಮಿಟ್ ಆಗಿಬಿಟ್ಟಿದ್ದೀವಿ ನಾನು ನನ್ನ ಹಸ್ಬೆಂಡು. ಇವಾಗ ಶಾರು ಹುಟ್ಟಿದ್ಮೇಲೆ ಶಾರು ಫೇವ್ರೆಟ್ ಸಾಂಗ್ ಸಹ ಹಾಕ್ಬಿಟ್ಟು ಇಬ್ರಿಗೂ ಒಂದೊಂದು ಸರ್ತಿ ಸಾಂಗ್ ಹಾಕಿ ಅವರಿಬ್ಬರು ಹ್ಯಾಪಿ ಆದಮೇಲೆ ಯಾವುದಾದ್ರೂ ಮೂವಿ ಇಟ್ಕೊಂಡು ನೋಡ್ತಾರೆ ನನ್ನ ಯಜಮಾನ್ರು. ಹಾಗೆ ಇವತ್ತು ಯಾವುದೋ ಬೈರತಿ ರಣಗಲ್ ಮೂವಿ ನೋಡ್ತಾಯಿದ್ರು. ಹಂಗಾಗಿ ಪಾಪ ಇವತ್ತು ಬಂದು ಕೆಲಸ ಮುಗಿಸ್ಕೊಂಡು ಒಂದೇ ಸರ್ತಿ ಮನೆಗೆ ಬಂದುಬಿಟ್ಟಿದ್ರು ಮೂವಿ ನೋಡಬೇಕು ಅಂದ್ಬಿಟ್ಟು. ನನಗೇನು ಆ ಥರ ಮೂವಿ ಎಲ್ಲ ಇಷ್ಟ ಆಗಲ್ಲ. ನೋಡ್ಬೋದು. ಟೈಮ್ ಈಗ 4:15 ಆಗ್ತಾ ಬಂತು. ಇನ್ನೇನು ಹಸುಗಳು ಎಲ್ಲ ಬರೋ ಅಂತ ಒತ್ತಿದ್ದು. ಈ ಕಿಸ್ರು ನೀರನ್ನ ಚೆಲ್ಲಿ ಏನು ರೋಡ್ಗೆ ಹಾಕಿದಾಗ ಆ ರೋಡಲ್ಲಿ ಈ ನೀರನ್ನೆಲ್ಲ ಹಸುಗಳು ತುಳ್ಕೊಂಡೋದ್ರೆ ಮಕ್ಕಳಿಗೆ ದೃಷ್ಟಿ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಚೆಲ್ಲಕ್ಕೆ ಮುಂಚೆ ಇನ್ನೊಂದು ಸರ್ತಿ ಇಬ್ರಿಗೂ ಸೇರಿಸಿ ಆರತಿ ಮಾಡಿ ಇಲ್ಲಿ ರೋಡಿಗೆ ಬಂದು ಚೆಲ್ಲಿ ಅದನ್ನು ದಾಟ್ಕೊಂಡು ಒಳಗಡೆ ಹೋಗಬೇಕು. ಮತ್ತು ಇದೇನು ಚೆಲ್ಲಿದ್ಮೇಲೆ ಬಟ್ಲಲ್ಲೇ ಒಂದು ಸ್ವಲ್ಪ ಅಥವಾ ಪ್ಲೇಟಲ್ಲಿ ಒಂದು ಸ್ವಲ್ಪ ಇರುತ್ತಲ್ಲ ಅದನ್ನು ಮಕ್ಳಿಗೆ ಇಡಬೇಕು. ಇದಕ್ಕೆ ಸ್ವಲ್ಪ ಸುಣ್ಣ, ಅರಿಶಿನ ಮತ್ತು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಅವ್ರಿಗೆ ಆರತಿ ಮಾಡಿ ಎತ್ತಿಟ್ಬಿಡ್ಬೇಕು. ಇವಾಗ ಒಂದೊಂದು ಚೂರು ಬಟ್ಟಿಟ್ಬಿಟ್ರೆ ಅವ್ರಿಗೆ ಕಿಸ್ರೇನಾದರೂ ಆಗಿದ್ರೆ ಕಡಿಮೆ, ದೃಷ್ಟಿ ಆಗಿದ್ರೆ ಕಡಿಮೆ ಆಗುತ್ತೆ ಅಂತ ಒಂಥರ ನಂಬಿಕೆ ಅದು. ಮಕ್ಳಿಗೆ ತಲೆಗೆ ಸ್ನಾನ ಮಾಡಿಸಿದಾಗ ಯೂಶಲಿ ಈ ಥರ ಮಾಡಬೇಕು ಅನ್ನೋದು. ಇವಳು ನನ್ನ ಮಗಳು ಏನೋ ಇಡ್ತಾವ್ರೆ ಅಂತ ಇಡ್ಸ್ಕೊಂಡಿರೋ ದೂರ ಹೋಗ್ತಾವಳೆ. ಇನ್ನೂ ಇದೆಲ್ಲ ಕೆಲಸ ಅಂತೂ ಮುಗಿತಾನೆ ಇಲ್ಲ. ಇವಾಗ ಬಟ್ಟೆ ಎಲ್ಲ ಒಂದು ರೌಂಡ್ ಒಣಗಾಕ್ಬಿಟ್ಟು ಬಂದು ಇವಾಗ ನೆನ್ನೆ ಒಣಗಾಕಿದ್ದು ಬಟ್ಟೆ ಎಲ್ಲ ಮಡ್ಚಿಡ್ಬೇಕು. ಎಷ್ಟೊಂದು ಬಟ್ಟೆಗಳಿದ್ದಾವೆ. ಅವರಪ್ಪ ಇವಳನ್ನ ತೊಡೆ ಮೇಲೆ ಹಾಕೊಂಡು ಮಲಗ್ಸೋಕೆ ಟ್ರೈ ಮಾಡ್ತಾಯಿದ್ರು. ಅವಳು ನೋ ಪಾಪ ನಾನು ಮಲಗಲ್ಲ ಅಂತ ಡ್ಯಾನ್ಸ್ ಆಡ್ತಾವಳೆ. ಬಟ್ಟೆ ಮಡ್ಚ್ಬೇಕು ನಾನು. ಹಾಯ್, ಬಟ್ಟೆ ಮಡ್ಚಿ ಬರಲ್ಲ. ಎಲ್ಲ ಬಿಚ್ಚಿ ಹಾಕಿದ್ದೀರಾ? ಬಾ ಇಲ್ಲೇ, ನಿನ್ನವೇ ಜಾಸ್ತಿ ಇರೋದು ಪ್ಯಾಂಟ್ಗಳು. ಬಾ ಬಿಚ್ಚು, ಬಾ ಮಡ್ಚು, ಬಾರ ಮಡ್ಚು ಬಾ. ಟೂನಾ ಮಮ್ಮಿ ಜೊತೆ? ಮಮ್ಮಿ ಜೊತೆ ಟೂ ಸರಿ ಮಾತಾಡ್ಸಿದ್ರು ಕೇಳಿ ನಾನು. ಮತ್ತೆ ಮಮ್ಮಿಕ ಉಮ್ಮ ಕಾಲು ತಗಲ್ತೈತೆ. ಅಮ್ಮ Sharu, bye. Bye, Sharu. Punarvi. Bye, madam. Bye.
ಮತ್ತೆ ಮಲಗ್ದೋಳು ಇದ್ದಿಲ್ಲ, ಬೆಳಗ್ಗೆ ಸ್ವಲ್ಪ ಬೇಗ ಎದ್ದಿದ್ದರಿಂದ ಸುಸ್ತಾಗ್ಬಿಟ್ಟಿತ್ತು ಇವತ್ತು ಕೆಲಸ ಜಾಸ್ತಿಯಾಗಿ. ಹಾಗೆ ಹೊರಗಡೆ ಬಂದು ನಾಯಿಗಳಿಗೆಲ್ಲ ಬಿಸ್ಕೆಟ್ ಹಾಕಿ ಮಕ್ಳಿಗೂ ಸ್ವಲ್ಪ ಓಡಾಡಿಸಿದ್ರೆ ಅವ್ರಿಗೂ ಮೂಡ್ ಸ್ವಿಂಗ್ಸ್ ಎಲ್ಲ ಹೋಗುತ್ತೆ ಅಂದ್ಬಿಟ್ಟು ಹೊರಗಡೆ ಬಂದಿದ್ದೆ. ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.